ನಮಸ್ತೆ. ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನದಂತೆ ಈ ದಿನವೂ ಕೂಡ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಜಾಗೃತಿಯಲ್ಲಿ ಮುಖ್ಯವಾದಂತಹ ವಿಚಾರ ಅಂದರೆ ಗುರುಬಲ ಅಥವಾ ಗುರು ಜಾತಕದಲ್ಲಿ ಹೇಗಿರಬೇಕು, ಹೇಗಿದ್ರೆ ನಮಗೆ ಒಳ್ಳೆಯ ಫಲಗಳನ್ನು ನೀಡ್ತಾನೆ, ಅಕಸ್ಮಾತ್ ಜಾತಕದಲ್ಲಿ ಗುರು ಅಷ್ಟು ಚೆನ್ನಾಗಿಲ್ಲದೆ ಇದ್ರೆ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಎಂದಿನಂತೆ ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ವೈದಿಕ ಜ್ಯೋತಿಷಿ, ಟ್ಯಾರೋ ರೀಡರ್, ಸಂಖ್ಯಾಶಾಸ್ತ್ರಜ್ಞೆ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಪರ್ಯಂತಂ ಗುರುವೇ ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುವೇ ನಮಃ. ಮೇಡಮ್, ಇವತ್ತು ಗುರುಬಲದ ಬಗ್ಗೆ ತಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಗುರುಬಲ ಅನ್ನೋದು ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯಾರೇ ಒಬ್ಬರು ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಬಂದರೆ ನಮ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ, ಒಳ್ಳೆ ಫಲಗಳನ್ನು ಕೊಡ್ತಾನಾ ಅಂತಲೇ ಮೊದಲ ಪ್ರಶ್ನೆ ಬರುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ಪ್ರತಿ ಸರ್ತಿಗೂ ರಾಶಿಗಳ ಭವಿಷ್ಯವನ್ನು ಕೇಳುವಾಗ ಗುರುಬಲ ಇದೆಯಾ ನಮಗೆ ಚೆಕ್ ಮಾಡಿ ಅಂತಾನೆ ನಿಮ್ಮನ್ನು ಬಹಳಷ್ಟು ಜನ ಕೇಳೋರು ಇರ್ತಾರೆ. ಹಾಗಾಗಿ ಗುರುಬಲ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಗುರು ಜಾತಕದಲ್ಲಿ ಹೇಗಿರಬೇಕು? ನೋಡಿ, ಗುರುಬಲದ ಬಗ್ಗೆ ಫಸ್ಟ್ ಮಾತಾಡಿದ್ರಿ ನೀವು. ಸೊ ಗುರುಬಲ ಅನ್ನುವಂಥದ್ದನ್ನು ನಾವು ಯಾವ ರೀತಿಯ ಬಲ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ಗೋಚಾರದಲ್ಲಿ ಗುರು ಹೇಗಿದ್ದಾನೆ, ಗುರು ಯಾವ ಸ್ಥಾನದಲ್ಲಿದ್ದಾನೆ, ಅದನ್ನು ಗುರುಬಲ ಅಂತ ಹೇಳ್ತಾರೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಲಗ್ನದಿಂದ, ನಾನು ಕನ್ಸಿಡರ್ ಮಾಡುವಂಥದ್ದು ಲಗ್ನದಿಂದ. ಸೊ ಕೆಲವರು ರಾಶಿಯಿಂದ ಕೂಡ ಮಾಡ್ತಾರೆ, ನಾನು ಲಗ್ನದಿಂದ ಕನ್ಸಿಡರ್ ಮಾಡ್ತೀನಿ. ಸೊ ನಿಮ್ಮ ರಾಶಿಯಿಂದ ಅಥವಾ ಲಗ್ನದಿಂದ ಗುರು 1ನೇ ಮನೆ, 2ನೇ ಮನೆ, 4, 5, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಇದ್ದರೆ ಅದನ್ನು ಗುರುಬಲ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂದರೆ ಇದು ಗೋಚಾರದಲ್ಲಿ ಬರುವಂತಹ ಗುರುಬಲವನ್ನು ಸೂಚಿಸುವಂಥದ್ದು. ಅದನ್ನು ಬಿಟ್ಟು ಜನ್ಮಜಾತಕದಲ್ಲಿ ಕೂಡ ಕೆಲವು ಸ್ಥಾನಗಳಲ್ಲಿದ್ದರೆ ನಾವು ಗುರುವಿನ ಬಲವನ್ನು ಹೇಳ್ತೀವಿ ಅಂತ. ಕೆಲವು ಸ್ಥಾನಗಳಲ್ಲಿದ್ದಾಗ ಗುರುಬಲ ಚೆನ್ನಾಗಿದೆ ಅಂತ ಹೇಳಿ. ಲಗ್ನದಲ್ಲಿದ್ದರೆ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. 2ನೇ ಮನೆಯಲ್ಲಿದ್ದರೆ ಅದು ಧನಸ್ಥಾನ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಗುರು ತುಂಬ ಒಳ್ಳೆಯ ಗ್ರೋತ್ನ ಕೊಡ್ತಾನೆ ಅಂತ ಹೇಳ್ತೀವಿ. 3ನೇ ಮನೆಯಲ್ಲಿದ್ದರೆ ಗುರು ಬಲ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಗುರು ಎಲ್ಲಿರ್ತಾನೋ ಅಲ್ಲಿ ಅವನ ಬಲವನ್ನು ತೋರಿಸ್ತಾ ಹೋಗ್ತಾನೆ, ಹಾಗೆ ಅಲ್ಲಿ ಒಂದು ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಭ್ರಾತೃ ವರ್ಗದವರ ಜೊತೆಗೆ ನಿಮಗೆ ಒಳ್ಳೆಯ ಒಂದು ಬಾಂಧವ್ಯ ಕೊಡಬಹುದು, ಅಥವಾ ನಿಮ್ಮ ಭ್ರಾತೃ, ನಿಮ್ಮ ತಮ್ಮ ಅಥವಾ ನಿಮ್ಮ ಅಣ್ಣ ಅಂತ ಏನು ಹೇಳ್ತೀವಿ, ಅವರು ನಿಮ್ಮೊಟ್ಟಿಗೆ ತುಂಬ ಒಂದು ಒಳ್ಳೆಯ ರಿಲೇಷನ್ಶಿಪ್ನ ಹೊಂದಿರಬಹುದು. ಈ ಥರ ಬೇರೆ ಬೇರೆ ಮನೆಗಳಲ್ಲಿ ಜನ್ಮಜಾತಕದಲ್ಲಿ ಗುರು ಬಂದಾಗ ಬೇರೆ ಬೇರೆಯ ಫಲಗಳನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಹಾಗಾದರೆ ಗುರು ಅಂತ ನಾವು ಮಾತಾಡ್ತೀವಿ ಅಲ್ವಾ? ಸೊ ಈ ಗುರು ಯಾವ್ಯಾವುದಕ್ಕೆ ಕಾರಕ ಅಂತ ಹೇಳಿದ್ರೆ ನಾವು ಕಾರಕರನ್ನು ತಿಳ್ಕೊಳ್ಳೇಬೇಕು. ನಮ್ಮ ಕಾರಕರು ಅಂತ ನೀವು ಹೇಳೋಕ್ಕಿಂತ ಮುಂಚೆ ಸಹಜವಾಗಿ ನಮ್ಮ ವೀಕ್ಷಕರ ಕುತೂಹಲ ಇರುತ್ತೆ. ಗುರುಬಲ ಬಂದರೆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ, ಸಿದ್ಧಿ ಆಗುತ್ತೆ, ಇದು ಒಂದ್ ಕಡೆ. ಆದ್ರೆ ಗುರುಬಲ, ಗುರು ಚೆನ್ನಾಗಿದ್ರೆ ಹಣವೂ ಬರುತ್ತೆ ಅಂತ ಕೇಳ್ಪಡ್ತೀವಿ. ನಿಜವಾ ಅಂತ? ಹೌದು, ಖಂಡಿತ. ಗುರು ಜನ್ಮಜಾತಕದಲ್ಲಿ ತುಂಬಾ ಚೆನ್ನಾಗಿದ್ರೆ, ಹಾಗೇನೆ ಗೋಚಾರದಲ್ಲಿ ಚೆನ್ನಾಗಿದ್ರೆ, ಆ ಪೀರಿಯಡ್ ಅಲ್ಲಿ, ಯಾವ ಪೀರಿಯಡ್ ಅಲ್ಲಿ ಗುರು ಗೋಚಾರದಲ್ಲಿ ತುಂಬಾ ಚೆನ್ನಾಗಿರ್ತಾನೋ ಆ ಪೀರಿಯಡ್ ಅಲ್ಲಿ ಹಣ ಧನ ಬಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಜನ್ಮಜಾತಕದಲ್ಲೂ ಅಷ್ಟೇ 2ನೇ ಮನೆ ಧನಸ್ಥಾನದಲ್ಲಿದ್ರೆ ಹಣಕಾಸು ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಓಕೆ ಮೇಡಮ್, ನೀವು ಕಾರಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರು ನಿಮ್ಮ ಜೊತೆ ಮಾತನಾಡೋದಕ್ಕೆ ಕಾಯ್ತಾ ಇದ್ದಾರೆ. ಕರೆ ಸಿದ್ಧವಾಗಿದೆ. ಶಾಂಭವಿ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ಹಗರಿಬೊಮ್ಮನಹಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಮಾ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ವಿಚಾರವಾಗಿ. ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಶಾಂಭವಿ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ವಿಚಾರವಾಗಿ ಕೇಳಬೇಕಿತ್ತು ಶಾಂಭವಿ? ಮೇಡಮ್, ನಂದು ಭಾನುವಾರ ಗೌರ್ಮೆಂಟ್ ಎಕ್ಸಾಮ್ ಕಟ್ಟಿದ್ದೆ. ಭಾನುವಾರ ಎಕ್ಸಾಮ್ ಇದೆ ನಂದು. ಸೊ ಆ ಎಕ್ಸಾಮ್ ಗೌರ್ಮೆಂಟ್ ಅಂದಲ್ಲ, ಅದು ಹೆಂಗ್ ಚೆನ್ನಾಗಾಗುತ್ತೆ? ನೋಡೋಣ, ಖಂಡಿತ ನೋಡೋಣ. ಟ್ಯಾರೋ ರೀಡಿಂಗ್ನಲ್ಲಿ ನೋಡಿ, ಈ ಥರದ ಪ್ರಶ್ನೆಗಳು ಅಂದರೆ ಇನ್ಸ್ಟಂಟಾಗಿ ಆನ್ಸರ್ ಕೊಡುವಂಥ ಪ್ರಶ್ನೆಗಳು ಅಂತ. ಸೊ ಎನರ್ಜಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ ಭಾನುವಾರ ದಿನ ಅನ್ನುವಂಥದ್ದನ್ನು ಸರ್ಚ್ ಮಾಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಗೈಡೆನ್ಸ್ಗೆ ಉಪಯೋಗಿಸೋದಕ್ಕೆ ಟ್ಯಾರೋ ರೀಡಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಟ್ಯಾರೋದಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ನಿಮ್ಮ ಇಷ್ಟ ದೈವ ಅಥವಾ ಕುಲದೈವವನ್ನು ನೆನಪು ಮಾಡ್ಕೊಳ್ಳಿ ಶಾಂಭವಿ.
ಹೇಗಾಗತ್ತೆ ಎಕ್ಸಾಮ್, ಭಾನುವಾರ ಇರುವಂತಹ ಎಕ್ಸಾಮ್ ಶಾಂಭವಿ ಅವ್ರದ್ದು ಹೇಗಾಗತ್ತೆ ಅಂತ ತೋರಿಸೋದಾದರೆ, ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀರಾ ಶಾಂಭವಿ, ನೀವು ಸ್ಟಕ್ ಆಗಿದ್ದೀರಾ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ವಾ ಸರಿಯಾಗಿ, ಹೇಗೆ? ಅಂದ್ರೆ ಎಕ್ಸಾಮ್ ನಾನು ಸೆಮ್ ಎಕ್ಸಾಮ್ ಇದ್ವಲ್ಲ ಮೇಡಮ್, ಅದ್ರ ಜೋಡಿ ಅದನ್ನ ಎರಡನ್ನ ಕಾನ್ಸಂಟ್ರೇಷನ್ ಮಾಡಿ ಓದ್ತಿದ್ದಲ್ಲ. ಓಕೆ, ಓಕೆ. ಎಲ್ಲಿ ಎಕ್ಸಾಮ್, ಯಾವ ಊರಲ್ಲಿದ್ದೀರಾ? ಎಕ್ಸಾಮ್ ಬರೆಯೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೇಡಮ್ ವಿಜಯನಗರಕ್ಕೆ ಹೋಗ್ತೀವಿ. ವಿಜಯನಗರಕ್ಕೆ ಹೋಗ್ತಿದ್ದೀರಾ. ಸ್ವಲ್ಪ ಪರವಾಗಿಲ್ಲ, ಪಾಸಿಟಿವ್ ರಿಸಲ್ಟ್ ಕಾಣಿಸ್ತಾ ಇದೆ. ಬಟ್ ಇನ್ನೂ 2 ದಿನ ನೀವು ಪೂರ್ತಿ ಎಫರ್ಟ್ ಹಾಕಿ ಓದಿ ಅಟ್ಲೀಸ್ಟು. ಯಾಕೆಂದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ತೋರಿಸ್ತಾ ಇತ್ತು ಕಾರ್ಡ್. ನೀವು ಹಾಕಿರೋ ಎಫರ್ಟ್ ಸಾಲದು ಅಂತ ತೋರಿಸ್ತಾ ಇದೆ. ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿಗಳ ಸಪೋರ್ಟ್ ಇದ್ದು, ಗೋಚಾರದ ಸಪೋರ್ಟ್ ಇದ್ದು, ಜಾತಕ ಚೆನ್ನಾಗಿದ್ದ ಪಕ್ಷದಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಬರುತ್ತೆ ಅನ್ನುವಂಥ ಯೋಗ ಇದ್ದರೆ ಖಂಡಿತ ಆಗತ್ತೆ. ಕಾರ್ಡ್ನಲ್ಲಿ ನಿಮ್ಮ ಎಫರ್ಟ್ ಇನ್ನೂ ಸಾಲದು ಅಂತ ತೋರಿಸ್ತಾ ಇದೆ. ಇನ್ನು ಅಟ್ಲೀಸ್ಟ್ 2 ದಿನಗಳ ಕಾಲ ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ನೋಡಿ ಶಾಂಭವಿ. ಓಕೆ ಶಾಂಭವಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ನೀವು ಗುರು ಬಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಜಾತಕದಲ್ಲಿ ಗುರು ಪ್ರಭಾವಶಾಲಿ ಆಗಿದ್ರೆ, ಒಳ್ಳೆಯ ಬಲವನ್ನ ಹೊಂದಿದ್ರೆ ಅದೃಷ್ಟವೂ ಕೂಡ ಬರುತ್ತೆ, ಐಶ್ವರ್ಯವೂ ಕೂಡ ಬರುತ್ತೆ ಅಂತ. ಸೊ ಕಾರಕರು ಅಂತ ತಾವು ಹೇಳಿದ್ರಿ. ಏನು ಮೇಡಮ್ ಈ ಕಾರಕರು ಅಂದ್ರೆ? ನೋಡಿ, ಒಂದೊಂದು ಗ್ರಹಗಳಿಗೆ ಒಂದೊಂದು ಕಾರಕತ್ವಗಳನ್ನು ಕೊಡಲಾಗಿದೆ ಜ್ಯೋತಿಷ್ಯದಲ್ಲಿ. ಸೊ ಹಾಗೆ ನೋಡುವಾಗ ಗುರುವಿಗೆ ಸಂತಾನಕ್ಕೆ ಕಾರಕ ಅಂತ ಹೇಳ್ತೀವಿ. ಯಾರಿಗಾದರೂ ಸಂತಾನಕ್ಕೆ ಸಮಸ್ಯೆ ಇದ್ದರೆ ಗುರು ತೊಂದರೆದಾಯಕವಾಗಿದ್ದಾನೆ ಅಂತ ಹೇಳ್ತೀವಿ. ಹಾಗೆಯೇ ಗುರು ಜನ್ಮಜಾತಕದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮಕ್ಕಳ ಬಗ್ಗೆ ತುಂಬ ಯೋಚನೆ ಆಗುತ್ತೆ. ಇವ್ರು ಹೆಂಗಪ್ಪ ಮುಂದೆ ಉದ್ಧಾರ ಆಗ್ತಾರೆ, ತುಂಬ ಜನಕ್ಕೆ ಮಕ್ಕಳು ಸಪೋರ್ಟ್ ಮಾಡ್ತಿರಲ್ಲ. ಅದೆಲ್ಲ ಯಾಕಾಗುತ್ತೆ ಅಂತ ಅಂದರೆ ಈ ಗುರುವಿನ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಆಗುತ್ತೆ. ಮೊದಲನೇದು ಸಂತಾನಕ್ಕೆ ಸಂಬಂಧಿಸಿದ ಹಾಗೆ ತೊಂದರೆಯನ್ನು ಕೊಡುವಂಥ, ಅಂದರೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ಅಂದರೆ ಗುರು ಜನ್ಮ ಜಾತಕದಲ್ಲಿ ಒಳ್ಳೆ ಪೊಸಿಷನಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ. ಒಳ್ಳೆ ಪೊಸಿಷನಲ್ಲಿದ್ದರೆ ಸತ್ಸಂತಾನ ಆಗುವಂಥದ್ದು, ಮಕ್ಕಳು ತುಂಬ ಪ್ರಯೋಜಕರಾಗ್ತಾರೆ, ಅವ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಇರುವಂಥದ್ದು, ಈ ಥರದನ್ನು ನೀವು ಅನುಭವಿಸ್ಬೋದು. ಅದೇ ಅಲ್ಲದೆ ಗುರು ಹಣಕ್ಕೆ ಕಾರಕ ಅಂಥೇಳಿ, ಧನಕಾರಕ ಅಂತ ಹೇಳ್ತೀವಿ. ಸೊ ಬುದ್ಧಿಗೆ ಕಾರಕ, ಜ್ಞಾನಕ್ಕೆ ಕಾರಕ. ಬುಧನನ್ನು ಬುದ್ಧಿ ಅಂತ ಹೇಳ್ಬೋದು, ಗುರುವನ್ನು ಜ್ಞಾನಕ್ಕೆ ಕಾರಕ. ಕೆಲವರನ್ನು ನೋಡಿದ್ರೆ ತುಂಬ ಅನಿಸುತ್ತೆ ನೋಡಿ, ಇವ್ರು ತುಂಬ ಜ್ಞಾನವಂತರು, ಗುರುಗಳಿಗೆ ಇರಬೇಕಾಗಿರೋವಂಥ ಒಂದು ಅವ್ರಿಗೆ ಏನು ಹೇಳ್ತೀವಿ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದು ಅವರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಗುರು ಚೆನ್ನಾಗಿದ್ದ ಪಕ್ಷದಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆ ಗುರುಗಳು ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಈ ಮಾತುಗಳನ್ನು ಮುಂದುವರಿಸೋಣ. ಯಾಕೆಂದ್ರೆ ಒಬ್ಬ ಗುರು ಹೇಗಿರಬೇಕು, ಅವರ ಲಕ್ಷಣಗಳು ಏನು, ಯಾರನ್ನ ನಾವು ಗುರು ಅಂತ ಆಯ್ಕೆ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೂಡ ಇವತ್ತಿನ ಯುವ ಜನತೆಗೆ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ. ಅದಕ್ಕಿಂತ ಮುಂಚಿತವಾಗಿ ಕರೆ ಸಿದ್ಧವಾಗಿದೆ, ನೋಡೋಣ. ರಂಗನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆಯಿಂದ ಫೋನ್ ಮಾಡ್ತಾ ಇದ್ದೀವಿ. ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಯ್ತು. ಮೊಮ್ಮಗನ್ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಓಕೆ ಸರ್, ಎಸ್. ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 2/4/2007. 2/4/2007. ಓಕೆ. ಸಮಯ ರಾತ್ರಿ 10:16. ಓಕೆ ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಜಾತಕ ನೋಡೋಣ. 2007ನೇ ಇಸ್ವಿನಲ್ಲಿ ಹುಟ್ಟಿರೋದಲ್ವಾ? 2007. ಒಂದ್ಸರಿ ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2nd of April 2007. 2nd of April 2007. ಓಕೆ, 2007. ಟೈಮ್ ಆಫ್ ಬರ್ತ್ ಏನು? 10:16 PM. ಓಕೆ, 16 ಅಲ್ವಾ? ಹೌದು. 10:16 PM. ಎಲ್ಲಿ ಹುಟ್ಟಿದ್ದು ಇವರು? ಬಾಗಲಕೋಟೆ ಮೇಡಮ್, ಬಾಗಲಕೋಟೆ. ಓಕೆ. ಸೊ 2007ರಲ್ಲಿ ಹುಟ್ಟಿರೋ ಹುಡುಗ ಅಂತ ಹೇಳಿದ್ರೆ ಎಜುಕೇಶನ್ ಬಗ್ಗೆ ಕೇಳ್ಬೇಕಾ ಇವ್ರದ್ದು? ಹೌದು ಮೇಡಮ್. ಈಗ ಎಲೆಕ್ಟ್ರಾನಿಕ್ಸ್ ಮಾಡ್ತಾ ಇದ್ದಾನೆ, BE ಮಾಡ್ತಾ ಇದ್ದಾನೆ. ಅವ್ನ ಫ್ಯೂಚರ್ ಹೇಗಿದೆ, ಏನು ಚೆನ್ನಾಗಿ ಮುಂದುವರಿತಾನ, ಹೇಗಿದೆ ಅಂತ ಸ್ವಲ್ಪ ತಿಳ್ಕೊಬೇಕು. ಚೆನ್ನಾಗಿದೆ ಸರ್. 9ನೇ ಮನೆಯಲ್ಲಿ ಶನಿಯ ಕನೆಕ್ಷನ್. ಹೈಯರ್ ಎಜುಕೇಶನ್ ಅಂತ ಏನ್ ನೋಡ್ತೀವಿ ಅದನ್ನ 9ನೇ ಮನೆಗೆ ನೋಡುವಂಥದ್ದು. 9ನೇ ಮನೆಯಲ್ಲಿ ಶನಿ ಕನೆಕ್ಷನ್ ಬಂದಿರೋದ್ರಿಂದ ಟೆಕ್ನಿಕಲ್ ಎಜುಕೇಶನ್ಗೆ ತುಂಬಾ ಸಪೋರ್ಟಿವ್ ಆಗಿ ಇರುತ್ತೆ. ಅಂಡ್ ಎಲೆಕ್ಟ್ರಾನಿಕ್ಸ್ ಏನ್ ಹೇಳಿದ್ರಿ ಅದು ಕೂಡ ಪಾಸಿಟಿವ್ ಆಗಿರುವಂತಹ ಒಂದು ಫೀಲ್ಡ್ ಇವ್ರಿಗೆ ಅಂತ ಹೇಳ್ಬಹುದು. ಇನ್ನು ಪಂಚಮ ಸ್ಥಾನ ಕೂಡ ಸೂರ್ಯ ಒಳಗೊಂಡಿದ್ದಾನೆ. ಮತ್ತೆ ಲಗ್ನದಲ್ಲೇ ಗುರುವಿನ ಬಗ್ಗೆ ಮಾತಾಡ್ತಾ ಇದ್ವಿ ನಾವಿವತ್ತು. ಲಗ್ನದಲ್ಲೇ ಇರುವಂತಹ ಗುರು ಪಂಚಮವನ್ನ ನೋಡ್ತಾನೆ, ನವಮ ಸ್ಥಾನವನ್ನ ನೋಡ್ತಾನೆ. ಎಜುಕೇಶನ್ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗುತ್ತೆ, ಯಾವುದೇ ತರಹದ ತೊಂದರೆ ಇಲ್ಲ. ಇನ್ನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ಯೋಗ ಕೂಡ ಇದೆ. ಯಾಕೆಂದರೆ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಫಾರಿನ್ ಜಾಬ್ ಆಪರ್ಚುನಿಟೀಸ್ನ ಇವರು
ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ಯಾಕೆಂದರೆ ಇಂಡಿಯಾದಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಸ್ವಲ್ಪ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇರುತ್ತೆ. ಎಜುಕೇಷನ್ ಮುಗಿದ ಕೂಡಲೇ ಖಂಡಿತ ಜಾಬ್ ಸಿಗೋದಕ್ಕೆ ಅವಕಾಶ ಇದೆ. ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪ್ನಿ ಅಂದರೆ ಇಂಡಿಯನ್ ಬೇಸ್ಡ್ ಕಂಪ್ನಿನ ಬಿಟ್ಟು ಫಾರಿನ್ ಕಂಪನಿಗಳು ಯಾವುದ್ರಲ್ಲಾದರೂ ಜಾಯಿನ್ ಆದರೆ ಇವ್ರಿಗೆ ಬೆಟರ್ ಆದ ರಿಸಲ್ಟ್ ಸಿಗುತ್ತೆ ಅಂತ ಕಾಣ್ತದೆ ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ, ವೆಂಕಟೇಶ್ ಅಂತ. ನಮಸ್ತೆ ವೆಂಕಟೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಮಗಳ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್. ಈಗ 14/11/2008 ನಾನು 1:30 ಮಧ್ಯಾಹ್ನ ಟ್ಯಾರೋ ರೀಡಿಂಗ್ನ ಮೂಲಕ ನೋಡ್ತೀನಿ. ಏನು ಮಾಡ್ತಾಳೆ ವೆಂಕಟೇಶ್ ಅವರೇ ಮಗಳು? ಮಗಳದು ಈಗ ನೀಟ್ ಬರ್ದಿದ್ದಾಳೆ. ನೀಟಾ? ಅವಳಿಗೆ MBBS ಗೌರ್ಮೆಂಟ್ ಸೀಟ್ ಸಿಗುತ್ತೋ ಹೆಂಗಂತ ನೋಡೋಣ ಸರ್, ನೋಡೋಣ. ಟ್ಯಾರೋ ರೀಡಿಂಗಲ್ಲಿ ನೋಡೋಣ. ಏನು ಮಗಳ ಹೆಸರು ವೆಂಕಟೇಶ್ ಅವರೇ? ಅಮೃತ. ಅಮೃತ. ಓಕೆ. ನೀವು ಇಷ್ಟ ದೈವ, ನೀವು ನಂಬುವಂಥ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಕಾರ್ಡ್ ತೆಗಿಯೋಣ. ನೀಟಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿರ್ಬೇಕಲ್ವಾ? ನೀಟ್ ಆಗಲೇ ಬಂದಿದೆ. ಫಸ್ಟ್ ರೌಂಡ್ ಆಗತ್ತೋ ಸೆಕೆಂಡ್ ರೌಂಡ್ ಆಗತ್ತೋ ಅಂತ ಕೇಳ್ಬೇಕಾಗಿತ್ತು. ಓಕೆ ಓಕೆ. ವೇಟ್ ಮಾಡಿ ಸರ್, ಆಗತ್ತೆ ಅಂತ ಬರ್ತಾ ಇದೆ. ಹೌದಾ? ದೂರ ಎಲ್ಲಾದ್ರೂ ಕಳ್ಸಕ್ ರೆಡಿ ಇದ್ದೀರಾ? ಎಲ್ಲಿ ಕರ್ನಾಟಕದಾಗ ಎಲ್ಲಿ ಹೊರಗಡೆ ಕಳಿಸ್ತೀರಾ ಅಂತ ಅಂದ್ರೆ ಅವ್ರಿಗೆ ಖಂಡಿತ ಸೀಟ್ ಸಿಗತ್ತೆ. ಹೊರಗಡೆ ಅಂದ್ರೆ ಇಲ್ಲೇ ಕರ್ನಾಟಕದಾಗ ಅಷ್ಟೇ. ಮತ್ತೆ ಅದೇ ನಿಮ್ಮಿಂದ ಸ್ವಲ್ಪ ದೂರ ಇರುವಂತಹ ಯೋಗ ಕಾಣಿಸ್ತಿದೆ. ಅಂದ್ರೆ ತಂದೆ ತಾಯಿಗಳ ಹತ್ರ ಇಲ್ಲದೆ ಸ್ವಲ್ಪ ದೂರ ಇದ್ದು ಓದ್ಕೊಳ್ಳೋ ಅಂತ ಯೋಗ ಕಾಣಿಸ್ತಾ ಇದೆ. ಹಾಗಾಗಿ ಹೊರಗಡೆ ಎಲ್ಲಾದ್ರೂ ಹೋಗ್ತಾರೆ ಅವರು, ಕಳಿಸ್ಬಹುದು ಅಂತ ಅಂದ್ರೆ ಖಂಡಿತ ಕಳಿಸಿ. ಎಲ್ಲಿ ಸೀಟ್ ಸಿಕ್ಕಿದ್ರು ಕರ್ನಾಟಕದಲ್ಲಿ ಸೀಟ್ನ ಮಿಸ್ ಮಾಡ್ಕೋಬೇಡಿ, ಕಳಿಸಿ ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ಮೇಡಮ್, ಹಾಸನ ಡಿಸ್ಟ್ರಿಕ್ಟ್ ಸುದರ್ಶನ್ ಅಂತ ಹೇಳಿ. ಓಕೆ ಸರ್, ಸುದರ್ಶನ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗಳು BCA ಮಾಡ್ತಾ ಇದ್ಲು. ಒಂದು 4th ಸೆಮ್ ಮುಗಿತು, ಈಗ 5th ಸೆಮ್. ಓಕೆ. ಅದೇ ನಾಡಿದ್ದು ಒಂದು ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಟೆಂಡ್ ಮಾಡೋದಿದೆ. ಓಕೆ, ಮಗಳ ಎಕ್ಸಾಮ್ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಎಸ್, ಮೇಡಮ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ದಾರೆ, ಮಾತನಾಡಿ. ಮಗಳ ಹೆಸರು ಏನು ಸರ್? ದೀಪ್ತಿ HS. ಕೀರ್ತಿನಾ? ದೀಪ್ತಿ HS. ದೀಪ್ತಿ ಅಂತನಾ? ಓಕೆ ಓಕೆ. ನೋಡೋಣ, ಟ್ಯಾರೋ ರೀಡಿಂಗ್ನ ಮೂಲಕ ಅವ್ರಿಗೆ ಜಾಬ್ ಸಿಗತ್ತಾ ಏನು ಅನ್ನೋದನ್ನ ಚೆಕ್ ಮಾಡೋಣ. ನಿಮ್ಮ ಇಷ್ಟ ದೈವವನ್ನ ನೆನಪು ಮಾಡ್ಕೊಳ್ಳಿ. ಇವರು ಒಂದೇ ವಿಚಾರದ ಬಗ್ಗೆ ಫೋಕಸ್ ಮಾಡ್ತಿಲ್ಲ ದೀಪ್ತಿಯವರು ಸರ್. ತುಂಬ ಕೆಲಸಗಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅನ್ಕೊತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಷ್ಟ ಅಂತ ತೋರ್ತಾ ಇದೆ. 7 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಸ್ವಲ್ಪ ಫೋಕಸ್ಡ್ ಆಗಿ ಇದ್ದಿದ್ರೆ, ಅಂದರೆ ಯಾವಾಗಿದೆ ಎಕ್ಸಾಮ್ ಅಂತ ಹೇಳಿದ್ರಿ? ಅದೇ ನಾಡಿದ್ದು ಮೇಡಮ್, ಭಾನುವಾರನೇ ಇದೆಯಾ? ತುಂಬ ಕಡಿಮೆ ಸಮಯ. ಅವರು 2-3 ವಿಚಾರಗಳ ಬಗ್ಗೆ ಫೋಕಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಟಫ್ ಅಂತ ಕಾಡಿಸ್ತಾ ಇದೆ. ಯಾರ ಹತ್ರನಾದರೂ ಕೋಚಿಂಗ್ ಏನಾದರೂ ಹೋಗಿದ್ರಾ ಅವರು? ಕೋಚಿಂಗ್ ಏನು ಹೋಗ್ತಾ ಇಲ್ಲ. ಯಾರ ಹತ್ರನಾದ್ರೂ ಗೈಡೆನ್ಸ್ ತಗೊಂಡು ಮುಂದುವರಿಲಿ. ಸ್ವಲ್ಪ ಏನಾದರೂ ಯಾವ ಥರ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ತಗೊಳ್ಳಿ, ಆಗತ್ತೆ ಸರ್. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ನೋಡೋಣ. ನಮಸ್ತೆ, ಮಾತಾಡಿ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ. ಮೇಡಮ್, ನೀವು ಗುರುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಟ್ಯಾರೋ ಕಾರ್ಡ್ನಲ್ಲೂ ಗುರುವಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಕಾರ್ಡ್ಸ್ ಇರುತ್ತಾ? ಖಂಡಿತ ಇರುತ್ತೆ. ಗುರು, ತಂದೆ ತಾಯಿಗಳು ಎಲ್ಲ ವಿಚಾರಗಳನ್ನ ಟ್ಯಾರೋ ಕಾರ್ಡಲ್ಲೂ ನಾವು ನೋಡಬಹುದು. ನಮ್ಗೆ ಒಳ್ಳೆ ಗುರು ಸಿಗ್ತಾನಾ ಸಿಗಲ್ವಾ ಅನ್ನೋದೆಲ್ಲ ನಮಗೆ ಇದರಿಂದ ಗೊತ್ತಾಗುತ್ತೆ. ನಾವು ಗುರುಗಳ ಒಂದು ಸ್ಥಾನಮಾನ ಹೇಗಿರಬೇಕು, ನಮಗೆ ಮೋಕ್ಷ ತ್ರಿಕೋನಗಳು ಅಂತ ಇರುತ್ತೆ. 12ನೇ ಮನೆ ಕೂಡ ಮೋಕ್ಷ ತ್ರಿಕೋನ. ಸೊ ಅಂಥ ಮನೆಗಳಲ್ಲಿ ಏನಾದರೂ ಗುರು ಇದ್ದರೆ ನಮಗೆ ತುಂಬ ಒಳ್ಳೆ ಗುರುಗಳು ಸಿಗ್ತಾರೆ ಜೀವನದಲ್ಲಿ ಅಂತ. ಸೊ ಗುರುಗಳು ಸಿಕ್ಕರೆ ಏನಾಗುತ್ತೆ, ಮಾರ್ಗದರ್ಶನ ಸರಿಯಾದ ರೀತಿಯಲ್ಲಿರುತ್ತೆ. ತಪ್ಪು ಮಾರ್ಗದರ್ಶನ ಸಿಕ್ಕಲ್ಲ. ಯಾವ ರೂಟಲ್ಲಿ ನಾವು ಹೋದ್ರೆ ಚೆನ್ನಾಗಿ ಆಗ್ತೀವಿ, ಯಾವ ರೂಟಲ್ಲಿ ನಡಿಬೇಕು ಅನ್ನೋದನ್ನ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ, ಬಾಯಿಗೆ ಬಂದಂಗೆ ಹೇಳೋದೆಲ್ಲ ಗುರುಗಳು ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸೊ ಅಂಥ ಒಳ್ಳೆ ಗುರುಗಳು ಸಿಗಬೇಕು ಅಂದರೆ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು ಅಂತ. ಓಕೆ ಓಕೆ, ಅಂದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಜೀವನದಲ್ಲೂ ಒಳ್ಳೆ ಗುರುಗಳು ಸಿಗ್ತಾರೆ ಅಂತ. ಓಕೆ ಮೇಡಮ್, ಕರೆ ಸಿದ್ಧವಾಗಿದೆ, ಮತ್ತೊಂದು ನೋಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರು?
ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ ನನ್ನ ಮೊಮ್ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಓಕೆ ಸರ್, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಡೇಟ್ ಆಫ್ ಬರ್ತ್ ಹೇಳ ಮೇಡಮ್? ಹೇಳಿ ಸರ್, ಹೇಳಿ. 27/8/2011 ಮೇಡಮ್. 27/8/2011. ಹೌದು ಮೇಡಮ್. ಸಮಯ ಹೇಳಿ ಸರ್. ಸಮಯ 6 ಗಂಟೆ ಹಾ ಹಾ 5 ನಿಮಿಷ. ಓಕೆ, ಸಂಜೆನಾ? ಸಂಜೆ 6 ಗಂಟೆ 5 ನಿಮಿಷ ಸಂಜೆ. ಸ್ಥಳ ಸರ್? ಹೌದು ಹೌದು ಮೇಡಮ್. ಸ್ಥಳ ಹೇಳಿ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಚನ್ನಪಟ್ಟಣ ಅಂತೇಳಿ. ಚನ್ನಪಟ್ಟಣ. ಓಕೆ ಓಕೆ ಸರ್, ಸರಿ. ಮೇಡಮ್ ಇದ್ದಾರೆ, ಯಾರ್ದು ಸರ್, ಯಾರ್ದು ಜಾತಕ ಇದು? ಯಾರ್ದು ನೀವು ಬರ್ತ್ ಡೀಟೇಲ್ಸ್ ಕೊಟ್ಟಿದ್ದು? ಜಾತಕನಾ? ಯಾರ್ದಿದು? ಇದು ನನ್ನ ಮೊಮ್ಮಗಂದು ಮೇಡಮ್. ಮೊಮ್ಮಗಂದು. ಏನ್ ಮಾಡ್ತಾ ಇದ್ದಾನೆ? 10th ಓದ್ತಿದ್ದಾನಾ? ಕರೆಕ್ಟ್ ಮೇಡಮ್, ಚೆನ್ನಾಗಿ ಗೆಸ್ ಮಾಡ್ಬಿಟ್ರಿ. ಹೇಗೆ ಓದ್ತಾ ಇದ್ದಾನೆ? ಅವನ್ ಓದ್ನಲ್ಲಿ ಸ್ವಲ್ಪ ಏರಿಳ್ತಾ ಇದೆ. ನೀವು ಸ್ವಲ್ಪ ಹೇಳ್ಬೇಕು ಹೇಗಾಗುತ್ತೆ ಏನು ಎತ್ತ ಅಂತ. ಸ್ವಲ್ಪ ಏರಿಳಿತ ಕಾಣಿಸ್ತಾ ಇದೆ, ಅದಕ್ಕೆ ಕೇಳ್ದೆ. ಯಾಕೆಂದ್ರೆ ಪಂಚಮಾಧಿಪತಿ ಬುಧ, ಬುದ್ಧಿಗೆ ಕಾರಕನಾದ ಬುಧ 6ನೇ ಮನೇಲಿ ನಾನು ಮರ್ತೋಗ್ತಾನೆ. ಓದಿದ್ದೆಲ್ಲ ಇವನು ಖಂಡಿತ ಮೇಡಮ್. ಓದಿದ್ ಯಾವ್ದು ನೆನಪಿರಲ್ಲ. ಬುಧನಿಗೆ, ಚಂದ್ರನಿಗೆ ಬುಧನ ಇನ್ಫ್ಲೂಯೆನ್ಸ್ ಬಂದ್ರೆ ಓದಿದ್ದು ಮರ್ತು ಹೋಗುತ್ತೆ ತುಂಬಾ ಬೇಗ. ಸೊ ಹಾಗಾಗಿ ಅವನಿಗೆ ಓದೋದಕ್ಕಿಂತ ನೀವು ಯಾರಾದ್ರೂ ಸರಿಯಾದವ್ರನ್ನ ಕೂಡಿಸಿ ಪಾಠ ಮಾಡಿಸಿ ಹೇಳ್ತೀನಿ. ಅವನಿಗೆ ಕೇಳಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ನೆನಪಿರುತ್ತೆ, ಬರ್ದಿದ್ದು ನೆನಪಿರುತ್ತೆ. ಓದಿದ್ದು ಅವನೇ ಓದ್ತೀನಿ ಅಂತ ಕೂತ್ರೆ ಅವನಿಗೆ ನೆನಪಿರಲ್ಲ. ಸೊ ಅವನಿಗೆ ಸ್ವಲ್ಪ ಬರವಣಿಗೆ ಮಾಡಿಸಿ, ಇಲ್ಲ ಅಂದ್ರೆ ಯಾರಾದ್ರೂ ಗುರುಗಳ ಮೂಲಕ ಹೇಳಿದ್ದನ್ನೇ ಹೇಳಿಸ್ತಾ ಇರಬೇಕು. ಅವಾಗ ಖಂಡಿತ ಇವನಿಗೆ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬರುತ್ತೆ. ಆಮೇಲೆ ಈ ವರ್ಷ ಗುರುವಿನ ಪ್ಲೇಸ್ಮೆಂಟ್ ಬಂದು ಅದೇ ಚಂದ್ರನ್ ಮೇಲೆ ಇದ್ದಾನೆ, ಪರವಾಗಿಲ್ಲ, ತುಂಬಾ ನೆಗೆಟಿವ್ ಅಂತ ಹೇಳಕ್ ಆಗಲ್ಲ. ದಶ ಬಂದು ಡಿಸೆಂಬರ್ ನಂತರ ಕೇತು ದಶ ಸ್ಟಾರ್ಟ್ ಆಗುತ್ತೆ. ಕೇತುನಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಓದ್ಬಿಡ್ತಾರೆ, ಬೇರೆ ಏನು ಕೊಡದೇ ಇದ್ರು ಕೇತು ಜ್ಞಾನಕ್ಕೆ ಕಾರಕ, ಜ್ಞಾನ ಒಂದ್ ಸ್ವಲ್ಪ ಕೊಡ್ತಾನೆ. ಹಾಗಾಗಿ ಪರವಾಗಿಲ್ಲ, ಏನು ಅಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ. ಸ್ವಲ್ಪ ಗಣಪತಿ ಆರಾಧನೆಯನ್ನ ಮಾಡ್ಕೊಳ್ಳಿ. ಡಿಸೆಂಬರ್ ನಂತರ ರೆಗ್ಯುಲರ್ ಆಗಿ ಗಣಪತಿ ದೇವಸ್ಥಾನಕ್ಕೆ ಕಳಿಸಿ ಅವನನ್ನ. ಸೊ ಚೆನ್ನಾಗಿ ಮಾಡ್ತಾನೆ ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ, ಮಾತನಾಡಿ. ಓಕೆ, ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ. ಮೇಡಮ್, ಗುರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಗುರು ಅಂದರೆ ಹೇಗಿರಬೇಕು, ಗುರುವಿನ ಲಕ್ಷಣಗಳೇನು, ಯಾರನ್ನ ನಾವು ಗುರು ಅಂತ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಜನ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಗುರು ಸ್ಟ್ರಾಂಗ್ ಆಗಿದ್ರೆ ಜೀವನದಲ್ಲಿ ಒಳ್ಳೆ ಗುರುಗಳು ಸಿಗ್ತಾರೆ? ಗುರು ಪಂಚಮ ಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆ ಗುರುಗಳು ಸಿಗ್ತಾರೆ. 12ನೇ ಮನೇಲಿದ್ದರೆ ತುಂಬ ಒಳ್ಳೆ ಗುರುಗಳು ಸಿಗ್ತಾರೆ. ಸೊ ಹೀಗೆ ಲಗ್ನದಲ್ಲಿದ್ದರೂ ಕೂಡ ಕೆಲವು ಬಾರಿ ಒಳ್ಳೆ ಗುರುಗಳು ಗೈಡೆನ್ಸ್ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ನೋಡಿ, ನಾವು ನಮ್ಮ ರಾಜ್ಕುಮಾರ್ ಅವರ ನಾವು ಮುಖ ಸಾಮುದ್ರಿಕ ಅಂದರೆ ಹಸ್ತ ಸಾಮುದ್ರಿಕೆ ಬಗ್ಗೆ ನೆನ್ನೆ ಮಾತಾಡ್ತಿದ್ವಿ. ನಮ್ಮ ದೇಹದಲ್ಲೂ ಕೂಡ ನಮ್ಮ ಫೇಸ್ ರೀಡಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಮೂಗನ್ನು ನಾವು ಗುರುವಿಗೆ ಹೋಲಿಸ್ತೀವಿ. ಫೇಸ್ ರೀಡಿಂಗ್ ಅಲ್ಲಿ ಮೂಗನ್ನ ಗುರುವಿಗೆ ಹೋಲಿಸ್ತೀವಿ. ಮೂಗು ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವರ ಗುರು ತುಂಬಾ ಚೆನ್ನಾಗಿದ್ದಾನೆ, ಅವರಿಗೆ ಗುರುಗಳಿಂದ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತೀವಿ. ನಮ್ಮ ಆಕ್ಟರ್ ರಾಜ್ಕುಮಾರ್ ಅವರು ಜಗದ್ವಿಖ್ಯಾತರು. ಅವರ ಮೂಗು ಹೇಗಿತ್ತು ಅಲ್ವಾ? ಅವ್ರ ಮೂಗೇ ಫೇಮಸ್. ಅವರು ಮೊದಲಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ ಹೊಸದ್ರಲ್ಲಿ ಅವ್ರಿಗೆ ಹೇಳಿದ್ರಂತೆ, ಮುಖದಲ್ಲಿ ಮೂಗು ಮಾತ್ರ ಇದೆ, ಬೇರೆ ಏನೂ ಇಲ್ಲ ಅಂಥೇಳಿ. ಅಂಥವರು ಯಾವ ಲೆವೆಲಿಗೆ ಬೆಳೆದ್ರು, ಅವರಿಗೆ ಎಂಥ ಗುರುಗಳ ಗೈಡೆನ್ಸ್ ಸಿಕ್ತು, ಸ್ವತಃ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದವೇ ಅವ್ರ ಮೇಲೆ ಇತ್ತು ಅಂತ ಹೇಳ್ತೀವಿ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ರೋಲ್ ಕೂಡ ಅವರು ಮಾಡಿದ್ರು ಸಿನಿಮಾದಲ್ಲಿ. ಸೊ ಹಾಗಾಗಿ ಆ ಥರ ಎಲ್ಲ ಬೆಳಿಬೇಕು ಅಂದರೆ ಒಳ್ಳೆ ಗುರುಗಳ ಮಾರ್ಗದರ್ಶನ ಬೇಕು. ಅದು ಮಾರ್ಗದರ್ಶನ ಇರಬೇಕು ಅಂದರೆ ಗುರು ಚೆನ್ನಾಗಿರಬೇಕು. ಗುರು ಚೆನ್ನಾಗಿದ್ರೆ ಮೂಗು ಸ್ವಲ್ಪ ಗಿಣಿ ಮೂಗಿರುವಂಥದ್ದು ಅಥವಾ ಮೂಗು ಚೆನ್ನಾಗಿರುವಂಥದ್ದು, ಎದ್ದು ಕಾಣಿಸುವಂಥ ಮೂಗಿರುತ್ತೆ. ಕೆಲವು ಬಾರಿ ಮೂಗು ಸ್ವಲ್ಪ ಈ ಗಿಳಿ ಮೂಗು ಅಂತ ಹೇಳ್ತೀವಲ್ಲ, ಈ ಗಿಣಿ ಮೂಗಿದ್ದವ್ರಿಗೆ ಗುರು ವಕ್ರನಾಗಿರ್ತಾನೆ ಜಾತಕದಲ್ಲಿ ಅಂತ. ವಕ್ರನಾಗಿ ಅಂದರೆ ವಕ್ರತದ ಬಗ್ಗೆ ನಾವು ಮಾತಾಡಿದ್ದೀವಿ ಹಿಂದೆ ಚಲನೆ ಆಗ್ತಾ ಇರುವಾಗ ವಕ್ರ ಅಂತ ಕಾಣಿಸ್ತೀವಿ. ಹಿಂದೆ ಚಲನೆ ಆಗ್ತಾ ಇರೋ ಥರ ಗ್ರಹಗಳು ಕಾಣ್ತವೆ, ಅದನ್ನು ವಕ್ರ ಅಂತ ಹೇಳ್ತೀವಿ. ಸೊ ಆ ಥರ ವಕ್ರ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ ಗಿಣಿ ಮೂಗಿದ್ದವರಿಗೆ. ಓಕೆ ಮೇಡಮ್, ಓಕೆ. ಮತ್ತೊಬ್ರು ಕರೆಗೆ ಸಿದ್ಧವಾಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಗಂಗಮ್ಮ. ಇನ್ನೊಮ್ಮೆ ಹೇಳಿ. ಹಲೋ, ನಿಮ್ಮ ಹೆಸರು? ಹಲೋ, ನಮ್ಮ ಹೆಸರು ಗಂಗಮ್ಮ. ಗಂಗಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿ, ಮೇಡಮ್ ಇದ್ದಾರೆ, ಮಗನ ಹೆಸರೇನು? ನಮ್ಮ ಮಗನ ಹೆಸರು ಸಂಜಯ್ ಮೇಡಮ್. ಸಂಜಯ್ ಅಂತ. ಓಕೆ,
ಸಂಜಯ್ ಅವ್ರು ಏನ್ ಮಾಡ್ತಿದಾರಮ್ಮ? ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಮದುವೆ ಬಗ್ಗೆ ಕೇಳ್ಬೇಕು ಮೇಡಮ್. ಮದ್ವೆ ಬಗ್ಗೆ. ಓಕೆ, ನೋಡ್ತಾ ಇದ್ದೀರಾ ಮದ್ವೆಗೆ? ಹ್ಞೂ ಮೇಡಮ್, 2 ವರ್ಷದಿಂದ ಹುಡುಕ್ತಾ ಇದೀವಿ. ನೋಡೋಣ ಮದ್ವೆಗೆ ಏನಾದ್ರು ಅಡೆತಡೆ ಇದೆಯಾ ಅಥವಾ ಈ ವರ್ಷ ಮದ್ವೆ ಯೋಗ ಇದೆಯಾ ಅಂತ ಕಾರ್ಡ್ನ ತೆಗಿಯೋಣ. ನೀವು ಇಷ್ಟ ದೈವ ಅಥವಾ ಕುಲದೇವರನ್ನ ನೆನಪು ಮಾಡ್ಕೊಳ್ಳಿ. ಜೈಗೆ ಮದುವೆ ಆಗತ್ತಾ, ಎಷ್ಟು ದಿನ ತಗೊಳುತ್ತೆ, ಹಾಗೆಯೇ ಚೆನ್ನಾಗಿರುತ್ತಾ ಮದುವೆ ಜೀವನ ಅಂತ ನೋಡೋದಾದರೆ ಮದುವೆ ಆಗತ್ತಮ್ಮ. ಕೇವಲ ಇನ್ನು 8 ತಿಂಗಳಲ್ಲಿ ಮದುವೆ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ದುಡಿಯೋ ಅಂಥ, ಅರ್ನ್ ಮಾಡುವಂಥ, ಕೆಲಸ ಮಾಡುವಂಥ ಹುಡುಗಿ ಸಿಗೋ ಚಾನ್ಸಸ್ ಕೂಡ ಇದೆ ಅವರಿಗೆ. ಸ್ವಲ್ಪ ಮದುವೆಯಾದ ಹೊಸದರಲ್ಲಿ, ಮದುವೆಯಾದ ಮೊದಲ 5-6 ತಿಂಗಳು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಮದುವೆ ಜೀವನದಲ್ಲಿ. ಈ ಮನಸ್ತಾಪಗಳು ಎಲ್ಲ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸರಿಯಾಗಿ ಜಾತಕವನ್ನು ನೋಡಿ ಮದುವೆ ಮಾಡಬೇಕು. ಅದಾದ ನಂತರ ಪ್ರಾಬ್ಲಮ್ ಸಾಲ್ವ್ ಆಗಿ ತುಂಬ ಚೆನ್ನಾಗಿರುವಂಥ ಯೋಗ ಇದೆ ನಿಮ್ಮ ಮಗನ ಜಾತಕದಲ್ಲಿ. ಏನು ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು 8 ತಿಂಗಳಲ್ಲಿ ಮದುವೆ ಆಗುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಮಾರ್ಗದರ್ಶನ ಬೇಕಾದಲ್ಲಿ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ಕಚೇರಿಯ ವಿಳಾಸವನ್ನು ಹಾಗೆ ನೇರ ಭೇಟಿಗಾಗಿ ಅನ್ನುವಂಥ ಒಂದು ಸಂಪರ್ಕ ಸಂಖ್ಯೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಹಾಗಾಗಿ ನೇರವಾಗಿ ಭೇಟಿ ಮಾಡಬೇಕಾದಲ್ಲಿ ಖಂಡಿತವಾಗಿಯೂ ನೀವು ಸಂಪರ್ಕ ಮಾಡಬಹುದಾಗಿದೆ. ಮೇಡಮ್, ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ಕಾರ, ಮಾತನಾಡಿ. ಓಕೆ, ನೀವು ಯಾವಾಗಲೇ ಕರೆ ಮಾಡಿದ್ರು ಕೂಡ ವೀಕ್ಷಕರೇ ದಯಮಾಡಿ ನಿಮ್ಮ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ನೆಟ್ವರ್ಕ್ ಇರುವಂಥ ಒಂದು ಸ್ಥಳಕ್ಕೆ ಬಂದು ಅಥವಾ ಟಿ ವಿಯಿಂದ ಸ್ವಲ್ಪ ಆಚೆ ಬಂದು ಮಾತನಾಡಬೇಕಾಗತ್ತೆ. ಬಿಕಾಸ್ ಬಹಳ ಸಮಯಗಳಲ್ಲಿ ಸಂಪರ್ಕ ಕಡಿತವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಡಮ್, ನೀವು ಮುಂದುವರಿಸೋದಾದರೆ ಗುರುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಗುರುವಿನ ಕಾರಕತ್ವದ ಬಗ್ಗೆ ಹೇಳ್ತಾ ಇದ್ರಿ, ಯಾವ ಸ್ಥಾನದಲ್ಲಿ ಗುರು ಇದ್ದರೆ ಬಹಳ ದಿಗ್ಬಲವಾಗಿರುತ್ತೆ ಅಂತ ಹೇಳಿ. ಇಂಥ ಸಮಸ್ಯೆಗಳಿದ್ದಾಗ ನಮಗೆ ಗುರುಬಲ ಚೆನ್ನಾಗೇ ಇಲ್ಲ, ಜಾತಕದಲ್ಲಿ ಗುರುಬಲ ಅಷ್ಟೊಂದಿಲ್ಲ ಅಂದಾಗ ಯಾವ ಒಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ? ಗುರುವಿಗೆ ಗುರುವಿನ ಆರಾಧನೆ, ಯಾವುದೇ ನೀವು ನಂಬುವಂಥ ಯಾವುದೇ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಬೋದು. ಹಾಗೆ ಗುರುವಿನ ಬಲಕ್ಕೋಸ್ಕರ ಶಿವನ ಆರಾಧನೆಯನ್ನು ಕೂಡ ಮಾಡ್ಕೊಳ್ಳೋದು ತುಂಬ ಶುಭ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಗುರುವಿನ ಆರಾಧನೆಗಾಗಿ ಕಡಲೆಕಾಳನ್ನು ದಾನ ಮಾಡುವಂಥದ್ದು, ಹಳದಿ ವಸ್ತ್ರವನ್ನು ದಾನ ಮಾಡುವಂಥದ್ದು, ನಿಮ್ಮ ಗುರುಗಳಿಗೆ ಗೌರವ ಸೂಚನೆ ಮಾಡೋದಕ್ಕೆ ಏನು ಮಾಡಬಹುದು ಅದನ್ನೆಲ್ಲ ಮಾಡೋದ್ರಿಂದ ಗುರುವಿನ ಬಲ, ಅಂದರೆ ಪ್ರತ್ಯಕ್ಷ ಗುರು ಯಾರಿರ್ತಾರೆ ನಿಮ್ಮ ಜೀವನದಲ್ಲಿ, ಅವರು ತಂದೆ ತಾಯಿಗಳು ಕೂಡ ಆಗಿರಬಹುದು, ನಿಮಗೆ ಗೈಡ್ ಮಾಡ್ತಾರೆ ಲೈಫಲ್ಲಿ ಅಂದರೆ ಅವರು ನಿಮ್ಮ ಗುರು ಅಂತ. ಸೊ ಅಂತಹ ಗುರುಗಳನ್ನು ಒಂದು ಏನು ರೆಸ್ಪೆಕ್ಟ್ ಮಾಡುವಂಥದ್ದು, ಅದರಿಂದ ನಿಮ್ಮ ಗುರುಬಲ ಹೆಚ್ಚಾಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಹುದು. ಸೊ ಇನ್ನು ಗುರುಬಲದ ವಿಚಾರಕ್ಕೆ ಬಂದಾಗ, ಸೊ ಗುರುವನ್ನು ನಾವು ಹಣಕಾಸಿನ ವಿಚಾರಕ್ಕೆ ನೋಡ್ತೀವಿ, ಸಂತಾನದ ವಿಚಾರಕ್ಕೆ ನೋಡ್ತೀವಿ, ಹಾಗೆಯೇ ಗುರುವಿನ ಒಂದು ವಿಚಾರವನ್ನು ತಗೊಂಡಾಗ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ. ನಮ್ಮ ಜೀವನದಲ್ಲಿ ಗ್ರೋತ್ ಇದೆ ಅಂದರೆ ಗುರು ಚೆನ್ನಾಗಿರಬೇಕು, ಜ್ಞಾನ ಚೆನ್ನಾಗಿದೆ ನಮಗೆ ಅಂದರೆ ಗುರು ಚೆನ್ನಾಗಿರಬೇಕು. ಸೊ ಇದೆಲ್ಲದರಲ್ಲೂ ಅಡೆತಡೆಗಳು ಹೆಚ್ಚಾಗಿ ಆಗ್ತಾ ಇದೆ. ಜ್ಞಾನಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಜ್ಞಾನ ದೊರೀತಾ ಇಲ್ಲ. ತಪ್ಪಾಗಿ ಏನೋ ವಿಚಾರಗಳನ್ನು ಯಾರಾದರೂ ಹೇಳ್ಬಿಡೋದು, ತಪ್ಪನ್ನ ಅರ್ಥ ಮಾಡ್ಕೊಳ್ಳೋದು, ಹಿಂಗೆಲ್ಲ ಆಗ್ತಿದೆ ಅಂದ್ರೆ ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು ಅಂತ. ನಾನು ಗುರು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಯಾವ ಒಂದು ಕ್ರಿಸ್ಟಲ್ ನ ಯೂಸ್ ಮಾಡಬೇಕಾಗತ್ತೆ ಮೇಡಮ್? ನೋಡಿ, ಕ್ರಿಸ್ಟಲ್ಗಳ ವಿಚಾರಕ್ಕೆ ಬಂದಾಗ ನಾನು ಇಲ್ಲಿ ಧಾರಣೆ ಮಾಡಿದ್ದೀನಿ, ಇದನ್ನ ಕಾಣಿಸ್ತಾ ಇರಬಹುದು ನಿಮ್ಗೆ. ಸೊ ಇದು ಸಿಟ್ರಿನ್ ಅನ್ನುವಂತಹ ಸ್ಟೋನ್. ಯಾರಿಗೆ ಗುರುಬಲ ಇರೋದಿಲ್ವೋ, ಜನ್ಮ ಜಾತಕದಲ್ಲಿರ್ಬಹುದು ಅಥವಾ ಗೋಚಾರದಲ್ಲಿರ್ಬಹುದು, ಗುರುವಿನ ಒಂದು ಕ್ರಿಸ್ಟಲ್ ಆದಂತಹ ಸಿಟ್ರಿನ್ನ ವೇರ್ ಮಾಡಿದಾಗ ನಿಮಗೆ ಗುರುವಿನ ಪೂರ್ತಿ ಪ್ರಮಾಣದ ಒಂದು ಸಪೋರ್ಟ್ ದೊರೀತಾ ಹೋಗುತ್ತೆ ಅಂತ ಹೇಳ್ಬಹುದು. ಆದರೆ ನಾನು ಪ್ರತಿ ಸರಿ ಹೇಳ್ತೀನಿ, ಯಾವುದೇ ಕ್ರಿಸ್ಟಲ್ಗಳನ್ನು ಹಾಕಿದ್ರೆ ಅದಕ್ಕೆ ಸರಿಯಾಗಿ ಎನರ್ಜೈಸ್ ಮಾಡಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ, ಸರಿಯಾದ ರೀತಿಯಲ್ಲಿ ಅದನ್ನು ತಗೊಂಡು ಹಾಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಗುರುಬಲಕ್ಕಾಗಿ ಈ ಸಿಟ್ರಿನ್ ಅನ್ನುವಂಥ ಒಂದು ಸ್ಟೋನ್ ಅನ್ನ ಧರಿಸಬೇಕಾಗತ್ತೆ ಅಂತ, ಅಥವಾ ಮನೆಯಲ್ಲಿ ಯಾವ್ದಾದ್ರು ಒಂದು ಗುರುಬಲ ಬೇಕು ಅಥವಾ ಈ ಜಾಗದಲ್ಲಿ ಇಡಬಹುದು ಅಂತಂದ್ರೆ ಸಿಟ್ರಿನ್ ಸ್ಟೋನ್ ರಾಕ್ ಸಿಗ್ತದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ. ಮತ್ತೆ ಈ ಗುರುಬಲದಿಂದ ಏನಂದ್ರೆ, ಈ ಸಿಟ್ರಿನ್ ಹಾಕೋದ್ರಿಂದ ಇನ್ನೊಂದೇನಂದ್ರೆ, ಗುರುಬಲ ಅಂತ ಹೇಳ್ತೀವಲ್ವಾ, ಒಳ್ಳೊಳ್ಳೆ ಆಪರ್ಚುನಿಟಿಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಇವಾಗಿನ ಕಾಲದಲ್ಲಿ ಎಲ್ರಿಗೂ ಬೇಕಾಗಿರೋದೇ ಆಪರ್ಚುನಿಟಿಗಳು. ಸೊ ಅಂತ ಆಪರ್ಚುನಿಟಿಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕು ಅಂದ್ರೆ ಸಿಟ್ರಿನ್ ವೇರ್ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಬಲದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಜೊತೆಗೆ ನಮ್ಮ ಕಾಲರ್ಸ್ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.